ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಚಂದು. ಹಾಗೆ ಇವತ್ತು ಏನು ರೆಸಿಪಿ ಅಂತ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಹೆಲ್ದಿಯಾಗಿರುವಂತಹ ಬಾಳೆ ಎಲೆಯನ್ನು ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂತಹ ಬಾಳೆಹಣ್ಣಿನ ಕಡುಬು ಮಾಡ್ತಾಯಿದ್ದೀನಿ. ಹಾಗೆ ನಾನು ಫಸ್ಟು ಬಾಳೆ ಎಲೆನ ತೊಳ್ಕೊಂಡು ಅದರ ದಿಂಡನ್ನು ತೆಗೆದು ನೋಡಿ ಈಗ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ ಈ ಥರ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಬಾಳೆ ಎಲೆನ ಮಡಚಿದಾಗ ಅದು ಒಡೆದೋಗುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಮಾಡೋದ್ರಿಂದ ಬಾಳೆ ಎಲೆ ಒಡೆದೋಗಲ್ಲ, ಹಾಗಾಗಿ ಸ್ಮೂತ್ ಆಗುತ್ತೆ ಬಾಳೆ ಎಲೆ. ಹಾಗಾಗಿ ಬಿಸಿ ಮಾಡಿಟ್ಕೊಂಡು ನೋಡಿ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೋಧಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಗೆ ಬಾಳೆಹಣ್ಣನ್ನು ಕೂಡ ಸಿಪ್ಪೆ ತೆಗೆದು 5 ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಡ್ರೈ ಖರ್ಜೂರ ಮತ್ತು ಅಂಜೂರ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನೆಲ್ಲದೂ ಕೂಡ ಹಾಕೊಬೋದು. ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲದೂ ಹಾಕೊಬೋದು. ಡ್ರೈ ಫ್ರೂಟ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ನ ಫಸ್ಟು ಡ್ರೈ ಖರ್ಜೂರ ಮತ್ತು ಅಂಜೂರನ ಫ್ರೈ ಮಾಡಿಕೊಂಡು ಈಗ ಗೋಡಂಬಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದ್ದೆ. ಹಾಗಾಗಿ ಅವು ಸ್ವಲ್ಪ ಫ್ರೈ ಆದಮೇಲೆ ತುಪ್ಪದಲ್ಲಿ ಗೋಡಂಬಿ ಮತ್ತು ಎಳ್ಳನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಹಾಗೆ ಇಲ್ಲಿ 5 ಬಾಳೆಹಣ್ಣು ತೊಗೊಂಡು ನಾನು ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಈ ಬಾಳೆಹಣ್ಣುಗಳನ್ನ ನಾವು ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಹಾಗೆ ಪ್ಲೀಸ್ ಹೊಸದಾಗಿ ಯಾರೆಲ್ಲ ನೋಡ್ತೀರಾ ನನ್ನ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕು ಕಮೆಂಟು ಮಾಡಿ. ನೋಡಿ ಇಲ್ಲಿ ಬಾಳೆಹಣ್ಣನ್ನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಬಾಳೆಹಣ್ಣು ಉಳಿಬಾರ್ದು, ಎಲ್ಲದನ್ನು ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬಾಳೆಹಣ್ಣು ಅಲ್ಲಲ್ಲಿ ಸಿಗೋದಿಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡೋದ್ರಿಂದ, ಇಲ್ಲಾಂದರೆ ಒಂದೇ ಥರನೇ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ಬಾಳೆಹಣ್ಣು. ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ ನಾನು ಹಿಟ್ಟನ್ನೆಲ್ಲ ಕಲಿಸ್ಕೊಳ್ತೀವಲ್ಲ ಅದರಲ್ಲಿ ಸ್ಮ್ಯಾಶ್ ಮಾಡಿಕೊಂಡು ಅದರಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಾಳೆಹಣ್ಣೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿತ್ತು, ಸ್ವಲ್ಪನೂ ಉಳಿದಿರಲಿಲ್ಲ. ಹಾಗೆ ಇಲ್ಲಿ ನಾನು 1 ಬಟ್ಲನ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿನಿ. 2 ಸ್ಪೂನಷ್ಟು ಅಕ್ಕಿ ಹಿಟ್ಟಿದೆ. ಹಾಗೆ 1/4 ಬಟ್ಟಲಿನಷ್ಟು ತೆಂಗಿನಕಾಯಿ, ಹಾಗೆ ಬೆಲ್ಲನ ನಾನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಂತರ ಏನಕ್ಕೋ ನನಗೆ ಸಪ್ಪೆ ಅನ್ನಿಸ್ತಾ ಇತ್ತು, ನಾನು ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಹಾಗಾಗಿ 3/2 ಸ್ಪೂನು ಅಂದರೆ 4 ಸ್ಪೂನು ಬೆಲ್ಲನ ಹಾಕಿದ್ದೀನಿ, ಆರ್ಗಾನಿಕ್ ಬೆಲ್ಲ. ಹಾಗೆ ಡ್ರೈ ಫ್ರೂಟ್ಸ್ನೂ ಕೂಡ ಅಷ್ಟೇ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿನೂ ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿದೆ, ನಂತರ ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದನ್ನು. ನೋಡಿ ಇದು ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗೆ ನಾನು ಇದಕ್ಕೆ ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೂ 1 ಸ್ಪೂನ್ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ನಾನು ಇದರಲ್ಲಿ 1 ಬಟ್ಲನ್ನಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನೂ ಅಷ್ಟೇ ನಾನು ಡ್ರೈ ಫ್ರೂಟ್ಸ್ಗೆ ಹಾಕ್ಕೊಂಡಿದ್ದೆ ಫ್ರೈ ಮಾಡಬೇಕಾದ್ರೆ ಅಷ್ಟೇ, ತಿರ್ಗಾ ಇನ್ನೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ತುಪ್ಪನ ಬೇಕಾದ್ರೆ ಇನ್ನೂ 1 ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಬೋದು. ನೋಡಿ ನಾನು ಇವತ್ತಕ್ಕೆ ಮಾಡಿಕೊಂಡು ಈಗ ಬಾಳೆ ಎಲೆ ಮೇಲೆ ಅದನ್ನು ಹಾಕ್ಕೊಂಡು ಕಡುಬನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೀರಾ ದಪ್ಪನೂ ಬೇಡ, ತೀರಾ ತೆಳುವೂ ಬೇಡ, ಒಂದು ಮೀಡಿಯಮ್ ಆಗಿ ಇದನ್ನು ಹಾಕ್ಕೊಬೇಕು. ಬಾಳೆ ಎಲೆಗೆ ಹಾಕ್ಕೊಂಡು ಇದಕ್ಕೆ ಈ ರೀತಿ ಮಡಚ್ತಾ ಇದ್ದೀನಿ.
ಇದನ್ನು ಮಡಚ್ಕೊಂಡು ಈ ಥರ ತಟ್ಟೆಗೆ ಇಟ್ಕೊತಾ ಇದ್ದೀನಿ. ಎಲ್ಲ ಕಡುಬುಗಳನ್ನು ಮಾಡೋದಕ್ಕೆ ಬಾಳೆ ಎಲೆಯಲ್ಲಿ ಹಾಕಿ ಮಡಚಿ ಅದನ್ನು ನಾನು ಇಡ್ಲಿ ಪಾತ್ರೆ ಇತ್ತು ನೋಡಿ, ನೀರು ಮೊದಲೇ ಕಾಯೋದಕ್ಕೆ ಇಟ್ಟಿದ್ದೆ. ಇಡ್ಲಿ ಪಾತ್ರೆಗೆ ಜೋಡಿಸಿ ಇಟ್ಟಿದ್ದೀನಿ ನಾನು ಹಬೆನಲ್ಲಿ ಬೇಯಿಸೋದಕ್ಕೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ. ಒಂದು 15 ನಿಮಿಷ ಆದರೆ ಸಾಕು, ಚೆನ್ನಾಗಿ ಬೆಂದಿರುತ್ತೆ. ಇದು ಜಾಸ್ತಿ ಟೈಮ್ ಏನು ತೊಗೊಳೋದಿಲ್ಲ. ಟೇಸ್ಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಂತ. ಹೇಳ್ತಾ ಇದ್ದೆ, ಆದರೆ ಇವತ್ತು ನಮ್ಮ ಮನೆಯವ್ರು ಮನೆ ಹತ್ರನೇ ಇದ್ದರು, ಹಾಗಾಗಿ ಅವ್ರು ಟೇಸ್ಟ್ ಮಾಡಿ ಏನು ಹೇಳ್ತಾರೆ ನೋಡೋಣ. ಸೂಪರ್, ಸ್ಪೆಷಲ್ ಇದೆ, ಡಿಫ್ರೆಂಟ್. ತುಪ್ಪ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆಂದ ಇರುತ್ತೆ ಸೂಪ್. ನಾನು ಕೂಡ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ಡ್ರೈ ಫ್ರೂಟ್ಸ್ ಇರೋದು ಕೂಡ ತಗೊಂಡಿದ್ದೀನಿ. ಬರೆಯೋದಕ್ಕಿಂತ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಇರೋದ್ರಿಂದ, ಕಾಯಿ ಮತ್ತು ಗೋಧಿ ಹಿಟ್ಟು ತುಪ್ಪ ಎಲ್ಲ ಹಾಕಿರೋದ್ರಿಂದ ತುಂಬ ಸಖತ್ತಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ. ಹಾಗೆಯೇ ನಾನು ಹೇಗೆ ನೋಡಿ ಮಾಡಿದ್ದು ಅಂದರೆ ಯೂಟ್ಯೂಬ್ನಲ್ಲೇ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅವರೇ ಮಾಡಿ ತೋರಿಸಿದ್ರು. ನಾನು ಕೂಡ ಒಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ, ಮಾಡ್ಬೋದು, ಸಖತ್ತಾಗಿದೆ ಬಿಡಿ ಟೇಸ್ಟ್ ಅಂತೂ. ಹಾಗೆಯೇ ಈ ರೆಸಿಪಿನ ಕಲ್ತ್ಕೊಂಡಿದ್ದೀನಿ. ಹಾಗೆಯೇ ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್, ಚೆನ್ನಾಗಿರೋ ರೆಸಿಪಿನ ಹೇಳ್ಕೊಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೂ ತಿಂದರೂ ಕೂಡ ಸೂಪರ್ ಆಗಿದೆ. ಇನ್ನೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ, ಆ ಬಾಯಲ್ಲಿ ಅದರ ಟೇಸ್ಟ್ ಸಿಗ್ತಾ ಇರುತ್ತೆ. ಬಾಳೆಹಣ್ಣಿನ ಕಡುಬು ತುಂಬ ಚೆನ್ನಾಗಿದೆ. ಹಾಗೆಯೇ ನಾನು ಕೂಡ ಇದನ್ನು ತಿಂದು ಮುಗಿಸ್ತೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೆಲ್ದಿಯಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು, ಡ್ರೈ ಫ್ರೂಟ್ಸು, ತುಪ್ಪ ಎಲ್ಲ ಇರೋದ್ರಿಂದ ಹೆಲ್ದಿಯಾಗಿರೋಂತಹ ರೆಸಿಪಿನೇ. ಹಾಗೆಯೇ ನಾನು ಕೂಡ ಇದನ್ನು ತಿಂದು ಮುಗಿಸ್ತೀನಿ. ಹಾಗೆ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.